ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಫ್ರೆಂಡ್ಸ್, ನಾವು ಬೆಂಗಳೂರಿಂದ ಮನೆ ಖಾಲಿ ಮಾಡ್ಕೊಂಡು ಈ ಹಾಸನಿಗೆ ಬಂದ್ವಿ. ಹಾಸನಿಗೆ ಯಾಕೆ ಬಂದ್ವಿ ಅಂದರೆ ಇಲ್ಲೇ ನಾವು ಓನ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಅದಕ್ಕಾಗಿ ಬಂದ್ವಿ. ನಮ್ಮ ಮನೇಲಿ ನಮ್ಮ ಅತ್ತೆ ಮನೇಲಿದ್ದೀವಿ ಈಗ ಸದ್ಯಕ್ಕೆ. ಅವರು ಬೆಳಗ್ಗೆನೇ ರೊಟ್ಟಿ ಮಾಡ್ತಾಯಿದ್ರು. ನಮಗೆಲ್ಲ ರೊಟ್ಟಿ ಇಷ್ಟ ಅಂತ. ಹಬ್ಬ ಆಗಿತ್ತಲ್ಲ, ಹಬ್ಬದ ಮಾರನೇ ದಿನ ಹೇಗಿದ್ರು ಮಟನ್ ಮಾಡ್ತಾರೆ. ಸೊ ಮಟನ್ ಸಾಂಬಾರು ಇತ್ತು, ಹಾಗೆ ಚಿಕನ್ದು ಗ್ರೇವಿ ಕೂಡ ಇತ್ತು. ಚಿಕನ್ ಗ್ರೇವಿಗೆ ರೊಟ್ಟಿ ಹಾಕ್ಕೊಂಡು ತಿಂತಾರೆ, ಸಖತ್ತಾಗಿರುತ್ತೆ. ನಮಗಂತೂ ತುಂಬ ಫೇವ್ರೆಟ್ ರೊಟ್ಟಿ ಅಂದರೆ. ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಹಂಗಾಗಿ ನಮ್ಮ ಅತ್ತೆಯವ್ರು ಮಾಡ್ತಾರೆ. ಅದಾದ ತಕ್ಷಣ ತಿಂದೆ ಆದಮೇಲೆ ರೊಟ್ಟಿ ನಮ್ಮ ಬಡಿಗೆ ತಿನ್ನಿಸ್ಬೇಕು. ನಮ್ಮ ಬಡಿ ಊಟ ಅಂತ ಯಾವತ್ತೂ ತಿನ್ನಲ್ಲ. ಊಟ ನೋಡಿದ್ರೆ ಓಡೋಗ್ತಾನೆ. ಅವ್ನು ಹಿಡ್ಕೊಬಂದು ಅವನಿಗೆ ಎಲ್ಲ ರೊಟ್ಟಿನ ಚಿಕ್ಕದಾಗಿ ಪೀಸ್ ಮಾಡಿ ಹಾಲು ಹಾಕಿ ತಿನ್ನಿಸ್ದೆ. ಇದು ನಮ್ಮ ಅಂಗಡಿ ರಾಯ ಫ್ಯಾಷನ್ ಅಂತ ಇಟ್ಟಿದ್ದೀವಿ ಹೆಸರನ್ನ. ರಾಯ ಅಂತಂದರೆ ರಾಯರು ಅಂತ ಅರ್ಥ. ಇನ್ನೂ ನಡೀತಾ ಇದೆ ಸ್ವಲ್ಪ ವರ್ಕೆಲ್ಲ, ಗ್ಲಾಸ್ ಫಿಟ್ಟಿಂಗ್ಸು ಅದು ಇದು ಸಣ್ಣ ಪುಟ್ಟದೆಲ್ಲ